ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ 10 ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಲಾಸ್ಟ್ ವಿಡಿಯೋಲಿ ನಿಮ್ಮ ಒಂದು ಮೊಬೈಲ್ನಲ್ಲಿರೋ ಕ್ರೋಮ್ ಬ್ರೌಸರ್ಗೆ ಹೇಗೆ ಡಾರ್ಕ್ ಮೋಡನ್ನು ಎನೇಬಲ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಸ್ಕ್ರೀನಲ್ಲಿರೋ ಕ್ರೋಮ್ ಬ್ರೌಸರಲ್ಲಿ ಹೇಗೆ ಡಾರ್ಕ್ ಮೋಡನ್ನು ಎನೇಬಲ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗಡೆ ಹೋಗೋಣ. ಸೊ ಫ್ರೆಂಡ್ಸ್, ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಸ್ಕ್ರೀನ್ ಅಲ್ಲಿರೋ ಕ್ರೋಮ್ ಬ್ರೌಸರ್ ಅಲ್ಲಿ ಡಾರ್ಕ್ ಮೋಡ್ ಅನ್ನು ಎನೇಬಲ್ ಮಾಡಬೇಕು ಅಂದ್ರೆ ಫಸ್ಟ್ ನೀವು ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ಫ್ರೆಂಡ್ಸ್, ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಈ ಒಂದು ಟ್ಯಾಬ್ ನಲ್ಲಿ ನೀವು ನೋಡಬಹುದು ಫ್ರೆಂಡ್ಸ್, ನಿಮ್ಗೆ ಇಲ್ಲಿ ತುಂಬಾ ರೀತಿಯ ಒಂದು ಥೀಮ್ಸ್ ಅನ್ನ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಆಪ್ಷನ್ ಬಂದು ಜಸ್ಟ್ ಬ್ಲ್ಯಾಕ್, ಇದು ಒಂದು ಡಾರ್ಕ್ ಮೋಡ್. ಸೆಕೆಂಡ್ ಬಂದು ರೋಸು, ಕ್ಲಾಸಿಕ್ ಬ್ಲೂ, ಈ ರೀತಿ ಸ್ಲೇಟು ಅಥವಾ ಬ್ಲ್ಯಾಕ್ ಅಂಡ್ ವೈಟು, ಓಷನಿಕ್, ಈ ರೀತಿ ಎಲ್ಲ ರೀತಿ ಒಂದು ಥೀಮ್ಸ್ ಅನ್ನು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಥೀಮ್ ಇಷ್ಟ ಆಗುತ್ತೋ ಆ ಥೀಮ್ ಅನ್ನ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ಡಾರ್ಕ್ ಮೋಡ್ ಅನ್ನು ತೋರಿಸ್ಕೊಡ್ತೀನಿ. ಈ ಒಂದು ಜಸ್ಟ್ ಬ್ಲ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಒಂದು ಬ್ಲೂ ಐಕಾನು ಆಡ್ ಟು ಕ್ರೋಮ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಫ್ರೆಂಡ್ಸ್, ನಿಮ್ಮ ಒಂದು ಕ್ರೋಮ್ ಬ್ರೌಸರ್ಗೆ ಆ ಒಂದು ಡಾರ್ಕ್ ಮೋಡು ಜಸ್ಟ್ ಬ್ಲ್ಯಾಕ್ ಅನ್ನೋ ಥೀಮು ಅಪ್ಡೇಟ್ ಆಗಿದೆ. ಈಗ ಫ್ರೆಂಡ್ಸ್, ನೀವು ಒಂದು ಹೊಸ ಟ್ಯಾಬ್ ಅನ್ನು ಓಪನ್ ಮಾಡಿ ನೋಡಿದ್ರೆ ನಿಮಗೆ ಟೋಟಲ್ ಆಗಿ ಡಾರ್ಕ್ ಮೋಡು ಡಿಸ್ಪ್ಲೇ ಆಗುತ್ತೆ. ಸೊ ಫ್ರೆಂಡ್ಸ್, ಈ ರೀತಿ ನೀವು ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿರೋ ಕ್ರೋಮ್ ಬ್ರೌಸರ್ಗೆ ಈ ರೀತಿ ಒಂದು ಡಾರ್ಕ್ ಮೋಡನ್ನು ಹಾಕ್ಬೋದು. ಅದಲ್ದಿರ ಫ್ರೆಂಡ್ಸ್, ಬ್ಯಾಕ್ ಬರೋಣ. ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಮತ್ತೆ ಬೇರೆ ರೀತಿ ಎಲ್ಲ ಒಂದು ಥೀಮ್ಸ್ ಎಲ್ಲ ಇದೆ. ಎಲ್ಲದನ್ನು ಟ್ರೈ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್, ನಾನು ಈ ಒಂದು ಥೀಮನ್ನು ಸೆಲೆಕ್ಟ್ ಮಾಡ್ತೀನಿ, ಹೈ ಕಾಂಟ್ರಾಸ್ಟ್ ಕಲರ್ಫುಲ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಮತ್ತೆ ಆ ಒಂದು ಆಡ್ ಟು ಕ್ರೋಮ್ ಮೇಲೆ ಕ್ಲಿಕ್ ಮಾಡೋಣ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ಮತ್ತೆ ಈ ಒಂದು ಥೀಮು ಅಪ್ಡೇಟ್ ಆಗಿದೆ. ಬ್ಲೂ ಅಂಡ್ ಯೆಲ್ಲೋ ಮಿಕ್ಸಿಂಗ್ ಅಲ್ಲಿ ಸೂಪರ್ ಆಗಿ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ಈ ಒಂದು ಥೀಮ್ ನ ಉಪಯೋಗ ಏನು ಅಂದ್ರೆ, ನೀವು ಯಾವ ಒಂದು ಟ್ಯಾಬ್ ಓಪನ್ ಅಲ್ಲಿ ಇಟ್ಟಿರ್ತೀರೋ ಅಂದ್ರೆ ಆಕ್ಟಿವ್ ಅಲ್ಲಿ ಇಟ್ಟಿರ್ತೀರೋ ಆ ಒಂದು ಟ್ಯಾಬ್ ಬಂದು ಯೆಲ್ಲೋ ಕಲರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಬೇರೆ ಎಲ್ಲ ಟ್ಯಾಬ್ಸ್ ಬಂದು ಬ್ಲೂ ಕಲರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು ಫ್ರೆಂಡ್, ನಾನು ಈ ಒಂದು ಹೊಸ ಥೀಮ್ ಅನ್ನು ಓಪನ್ ಮಾಡಿದ್ದೀನಿ. ಇದು ಬಂದು ಯೆಲ್ಲೋ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ಮತ್ತೆ ಎರಡು ಟ್ಯಾಬ್ ಬಂದು ಬ್ಲೂ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಈ ರೀತಿ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಅಲ್ಲಿ ತುಂಬಾ ಟ್ಯಾಬ್ಸ್ ಅನ್ನು ಯೂಸ್ ಮಾಡೋರಿಗೆ ಈ ರೀತಿ ಒಂದು ಥೀಮ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಎಲ್ಲಾ ಥೀಮ್ ಅನ್ನ ರಿಮೂವ್ ಮಾಡಬೇಕು ಅಂದ್ರೆ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಅಲ್ಲಿರೋ ಸೆಟ್ಟಿಂಗ್ ಅನ್ನೋ ಕ್ಲಿಕ್ ಮಾಡಿ. ಸ್ವಲ್ಪ ಕೆಳಗಡೆ ಬಂದ್ರೆ ನಿಮ್ಗೆ ಇಲ್ಲಿ ಅಪಿಯರೆನ್ಸ್ ಅಂತ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಫಸ್ಟ್ ಆಪ್ಷನ್ ಥೀಮ್ಸ್ ಅಂತಿದೆ. ಅಲ್ಲಿ ಪಕ್ಕದಲ್ಲಿ ನಿಮಗೆ ಒಂದು ಬ್ಲೂ ಆಪ್ಷನ್ ರೀಸೆಟ್ ಟು ಡಿಫಾಲ್ಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಫ್ರೆಂಡ್ಸ್, ನಿಮ್ಮ ಒಂದು ಎಲ್ಲಾ ಥೀಮ್ ಇಲ್ಲಿ ಡಿಲೀಟ್ ಆಗ್ಬಿಡುತ್ತೆ. ಈಗ ನೀವು ನಿಮ್ಮ ಒಂದು ಹಳೆ ಥೀಮ್ ಅನ್ನು ಯೂಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಥೀಮ್ ನ ಒಂದು ಲಿಂಕ್ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಈ ಒಂದು ಥೀಮ್ಸ್ ಅಪ್ಡೇಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಕ್ಲಿಕ್ ಮಾಡಿ, ಓಪನ್ ಮಾಡಿ, ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಕ್ರೋಮ್ ಬ್ರೌಸರ್ ಅಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಒಂದು ಸೂಪರ್ ವಿಡಿಯೋ ಅಲ್ಲಿ ಸಿಗೋಣ.